ಪೂಜೆ ಮಾಡಿ ಹೊಳ್ಳಿ ಒಂದು ಶ್ಲೋಕನ ಅಂದು ನಾಳೆ ಮುಕ್ತಾಯ ಮಾಡೋಣ ಅನ್ನುವಂಥದ್ದನ್ನು ತಮ್ಮೆಲ್ಲರಲ್ಲಿ ತಿಳಿಸಿ ಇವತ್ತಿನ ವಿಷಯನ ಇವತ್ತು ಬಹಳ ಉಳಿದಿಲ್ಲ. ಒಂದು ನುಡಿಯನ್ನ ಇವತ್ತು ಹೇಳಿ ನಾಳೆಗೆ ಅದನ್ನು ಮುಕ್ತಾಯ ಮಾಡೋಣ ಅನ್ನುವಂಥದ್ದನ್ನು ತಮ್ಮೆಲ್ಲರಲ್ಲಿ ತಿಳಿಸಿ ತತ್ವಮಸಿ ಮಹಾಜ್ಞಾನವನ್ನ ನಾವೆಲ್ಲರೂ ತಿಳ್ಕೊಂಡು ಬಂದೀವಿ. ತತ್ವಮಸಿ ಅಂದ್ರೆ ಏನು? ತತ್ವಮಸಿ ಜ್ಞಾನ ಆಯ್ತು ಅಂದ್ರ ನಮಗೆ ಏನು ನಿರ್ಣಯ ಆಗ್ತದಂದ್ರ ಅಹಂ ಬ್ರಹ್ಮಾಸ್ಮಿ, ಅಹಂ ಅಂದ್ರೆ ನಾನು ಬ್ರಹ್ಮನೇ ಇದ್ದೇನೆ ಅನ್ನುವಂಥದ್ದನ್ನ ಇಲ್ಲಿ ಉಪನಿಷತ್ತಿನ ಯಾವುದು ನಾವೇನು ಪರಮಾನುಭೂದೆಯ ಓದ್ಕೋತ ಬಂದೇವಲ್ಲ, ಈ ಪರಮಾನುಭೂದೆಯ ಪರಮಾನುಭೂದೆಯಲ್ಲಿ ಬರುವಂತ ಯಾವುದು ಬೃಹದಾರಣ್ಯ ಉಪನಿಷತ್ತಿನೊಳಗೆ ಬರುವಂತ ಯಾಜ್ಞವಲ್ಕರು ಮೈತ್ರಾದೇವಿಗೆ ಹೇಳಿದಂತ ತತ್ವಮಸಿ ಜ್ಞಾನದಿಂದ ಕೊನೆಗೆ ಏನು ನಿರ್ಣಯ ಆಯ್ತು ಅಂದ್ರ ಅವಾಗ ಎಲ್ಲವನ್ನು ಯಾಜ್ಞವಲ್ಕರು ಒಂದೊಂದು ಸಂಶಯಾದಿಗಳನ್ನ ನಮಗೆ ನಿವಾರಣೆ ಮಾಡ್ಕೋತ ಬಂದು ಕೊನೆಗೆ ಏನ್ ಹೇಳಿದ್ರು ಅಂದ್ರ ನಿನಗ ಸಾಕ್ಷಾತ್ಕಾರ ಅಂದ್ರೆ ತತ್ವಮಸಿ ಅಂದ್ರೆ ಹೇಳುವುದ್ರಲಿಂದ ನಿನ್ ಏನು ಸಾಕ್ಷಾತ್ಕಾರ ಆಯ್ತು ಅಂದ್ರ ನಾನು ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ ಇದ್ದೇನೆ ಅನ್ನುವಂಥದ್ದನ್ನ ಮೈತ್ರಾದೇವಿಗೆ ಯಾಜ್ಞವಲ್ಕರು ಅಲ್ಲಿ ನಿರ್ಣಯ ಮಾಡಿದ್ರು. ಆಕಿನ್ನ ಸಾಕ್ಷಾತ್ಕಾರ ಜ್ಞಾನ ಮಾಡಿಕೊಟ್ರು ಅನ್ನುವಂಥದ್ದನ್ನ ಇಲ್ಲಿ ನಾವು ಕೇಳ್ಕೊಂಡು ಬಂದೀವಿ. ಇಲ್ಲಿ 4 ವೇದದೊಳಗ ಅನೇಕ ಉಪನಿಷತ್ತುಗಳು ಮತ್ತು ಮಹಾವಾಕ್ಯಗಳು ಯಾರು ಹೇಳಿದ್ರು ಮತ್ತು ಇವೆಲ್ಲವನ್ನು ನಾ ತಿಳ್ಕೊಂಡು ಬಂದಾಗ ಕೊನೆಗೆ ತತ್ವಮಸಿ ಜ್ಞಾನದಿಂದ ಅಹಂ ಬ್ರಹ್ಮಾಸ್ಮಿ, ಅಹಂ ನಾನು ಬ್ರಹ್ಮನೇ ಇದ್ದೇನೆ ಅನ್ನುವಂಥದ್ದನ್ನ ಮೈತ್ರಾದೇವಿಯಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡು ಬಂದ್ರು ಅನ್ನುವಂಥದ್ದನ್ನ ನಿನ್ನೆ ದಿವಸ ಆ ಮೈತ್ರಾದೇವಿ ಸಾಕ್ಷಾತ್ಕಾರ ಆದ ನಂತರ ತನ್ನ ಪೂರ್ತಿ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂತ ಸಾಕ್ಷಾತ್ಕಾರ ಆದಾಗ ಆಕಿನಲ್ಲಿ ಏನು ಉದ್ಗಾರ ಬತ್ತು ಅನ್ನುವಂಥದ್ದನ್ನ ನಾವು ನಿನ್ನೆ ಕೇಳ್ಕೊಂಡು ಬಂದೀವಿ. ನನಗ ಈಗ ಮೋಹ ನಷ್ಟ ಆಯ್ತು, ನನಗೀಗ ಸ್ಮೃತಿ ಆಯ್ತು, ಅಂದ್ರೆ ನಾನು ಆತ್ಮನೇ ಇದ್ದೀನಿ ಅಂತ ನನಗೆ ಸ್ಮೃತಿ ಆಯ್ತು. ಈಗ ನನಗೆ ಇಂಥ ಜ್ಞಾನವನ್ನ ನೀ ಮಾಡಿಕೊಟ್ಟೆಲ್ಲ ಗುರುದೇವ, ನಿನಗೆ ನಾನು ಕೃತಜ್ಞನಾಗಿರ್ತೇನೆ, ನಾನು ನಿನಗೆ ಕೃತಕೃತ್ಯನಾದೆ, ನಾನು ಧನ್ಯಳಾದೆ. ನಾನು ಮನುಷ್ಯ ಜನ್ಮ ತಗೊಂಡು ಬಂದದ್ದಕ್ಕೂ ಕೂಡ ನನ್ನ ಸ್ವರೂಪ ಯಥಾರ್ಥ ಜ್ಞಾನವನ್ನು ಕಂಡುಕೊಂಡು ನಾನು ಸಾಯದವನು ಅನ್ನುವಂಥದ್ದನ್ನ ನನಗೆ ಅನುಭವ ಕೊಟ್ಟು ನಾನು ಯಾವಾಗಲೂ ಇರುವವನು, ಯಾವ ಕಾಲದಾಗೂ ಯಾವ ದೇಶದೊಳಗೂ ನಾನು ಇರುವವನು. ಈ ದೇಹ ಮಾತ್ರ ಬಂದಿತ್ತು, ಈ ದೇಹ ಮಾತ್ರ ಹೋಗ್ತದ, ನಾನು ಹೋಗವನಲ್ಲ ಬರೋವನಲ್ಲ ಅನ್ನುವಂಥದ್ದನ್ನ ಅವಾಗ ಸಾಕ್ಷಾತ್ಕಾರ ಜ್ಞಾನ ಆದಾಗ ಆ ಗುರುವಿಗೆ ತನ್ನ ಕೊಂಡಾಡುವುದನ್ನು ನಿನ್ನೆ ದಿವಸ ನಾವು ಪೂರ್ತಿ ಕೇಳ್ಕೋತ ಬಂದೇವೆ. ಈಗ ಆ ಉಪಕಾರ ಮತ್ತು ತನಗೆ ಸಂಭವಿಸಿದ ದೃಢ ಜ್ಞಾನವನ್ನ ನಿವೇದನೆ ಮಾಡುತ್ತಾಳ. ನಿವೇದನೆ ಅಂದ್ರೆ ಗುರುವಿನ ಮುಂದ ತನ್ನ ಆನಂದವನ್ನು ವ್ಯಕ್ತಪಡಿಸ್ತಾಳ. ಏನು ವ್ಯಕ್ತಪಡಿಸ್ತಾಳ ಅಂದ್ರ ಇಲ್ಲಿ ಏನು ವ್ಯಕ್ತಪಡಿಸ್ತಾಳ ಅಂದ್ರ ನಿನ್ನೆ ದಿವಸ ನಾವೆಲ್ಲರೂ ಕೇಳ್ಕೊಂಡ್ ಬಂದಿವಿ 8 ನುಡಿ ಮುಖಾಂತರ ತನಗೆ ಆನಂದ ಆದಂತ ಆನಂದವನ್ನ ನಾವು ನಿನ್ನೆ ಕೇಳ್ಕೊಂಡ್ ಬಂದಿವಿ. ಅತ್ಯಧಿಕ ಗುರುಭಕ್ತಳಾಗಿಯು, ನಿಜ ಶಾಂತವಂತಳಾಗಿಯು, ಪೂರ್ಣ ವೈರಾಗ್ಯಶಾಲಿಯಾಗಿಯು, ಸದ್ಗುಣಿ ಸದಾಚಾರವಂತಳಾಗಿಯು ಆಗಿರುವ ಮೈತ್ರಿಯು ತನ್ನ ಪತಿಯಾದ ಯಾಜ್ಞವಲ್ಕರಲ್ಲಿ ಮಹರ್ಷಿಗಳೊಡನೆ ಕೂಡಿಕೊಂಡು ಸುಖವಾಗಿರುತ್ತಿದ್ದಳು ಅನ್ನುವಂಥದ್ದನ್ನ ನಿನ್ನೆ ಕೇಳ್ಕೊಂಡು ಬಂದಿ. ಇವತ್ತೇನ್ ಹೇಳ್ತಾರಂದ್ರ ಪತಿಗೆ ತನ್ನ ವಿಜ್ಞಾಪವನ್ನು ಹೇಳಿ ಕೊಂಡ ನಂತರ ಈ ಸೂತ್ರದಲ್ಲಿ ಗ್ರಂಥಕರ್ತರಾದ ಶ್ರೀಮನ್ ನಿಜಗುಣ ಶಿವಿಗಳು ಗ್ರಂಥ ಸಮಾಪ್ತಿಯಲ್ಲಿ ಶಂಭುಲಿಂಗನ ಕೃಪೆಯಿಂದ ಸಕಲ ಜನಗಳಿಗೂ ಮಂಗಲವಾಗಲಿ, ಅವ್ರೆಲ್ಲರಿಗೂ ಆಶೀರ್ವಾದ ಆ ಸಿದ್ಧಾರೂಢ ಮತ್ತು ನಿಜಗುಣರಿಂದ ಆಗಲಿ ಅನ್ನುವಂಥದ್ದನ್ನ ಇಲ್ಲಿ ಆ ಮಂಗಲವನ್ನ ಹೇಳ್ಕೊತ ಬಂದಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರ ಸೂತ್ರ ಪ್ರಾಯದೊಳಗ ಸಕಲ ಮಂಗಲವಕ್ಕೂ ಸಕಲ ಜನಾಂಗಳಿಗೆ ಅನ್ನುವಂಥದ್ದನ್ನ ಒಂದು ಪಲ್ಲವಿ ಒಳಗ ಯಾರು ಶಂಭುಲಿಂಗ ಅಂದ್ರೆ ಏನು, ಅಕಲಂಕ ಅಂದ್ರ ಮಾಯಾ ದೋಷವಿಲ್ಲದಂತ, ಶಂಭು ಅಂದ್ರೆ ಪರಮಾತ್ಮನ ಕೃಪೆಯಿಂದ ಅನುಗ್ರಹ ಮೂಲಕ ಎಲ್ಲಾ ಜನರಿಗೆ ಏನಾಗಲಿ ಮಂಗಳವಕ್ಕೂ ಅಂದ್ರೆ ಮಂಗಲವಾಗಲಿ ಅನ್ನುವಂಥದ್ದನ್ನ ಈ ಪಲ್ಲವಿ ಹೇಳ್ಕೊತ ಬಂದಾರ. ಆದ್ರೆ ಶಂಭುಲಿಂಗ ಹೆಂಗದನ ಅಲ್ಲಿ ಮಾಯಾ ದೋಷವಿಲ್ಲದಂತ ಶಂಭುಲಿಂಗ ಪರಮಾತ್ಮನಗ ಮಾಯಾ ದೋಷವಿಲ್ಲ ಅನ್ನುವಂಥದ್ದನ್ನ ನಮಗ ಅವಿದ್ಯಾ ದೋಷಗಳನ್ನು ಒಳಗೊಂಡಂತ ಈ ಜೀವ ನಾನು ಕೂಡ
ಆ ಅವಿದ್ಯವನ್ನು ಕಳ್ಕೊಂಡಾಗ ನನ್ನಲ್ಲಿರುವಂತಹ ಬ್ರಹ್ಮಚೇತನ ಮತ್ತಲ್ಲಿ ಈಶ್ವರನಿರುವಲ್ಲಿ ಬ್ರಹ್ಮಚೇತನ ಒಂದೇ ಜ್ಞಾನ ಆಗ್ತದ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಸ್ಪಷ್ಟ ಆಗಿದೆ. ಯಾಕೆ ಇಲ್ಲಿ ತನಕ ಕೇಳ್ಕೊಂಡು ಬಂದೇವೆ. ಅಲ್ಲಿ ಈಶ್ವರನಲ್ಲಿ ಮಾಯಿ ಉಪಾದಿಯಿಂದ ಕೂಡಿ ಅಲ್ಲಿ ಶುದ್ಧ ಸತ್ವಗುಣದಿಂದ ಕೂಡಿ ಈ ಸತ್ವಗುಣ ರಜಗುಣ ತಮೋಗಳನ್ನ ಕೂಡಿ ಈಶ್ವರ ಪ್ರಕೃತಿ ಒಳಗೆ ಕೂಡಿ ತಾ ಕಾರ್ಯ ಮಾಡ್ತಾನ ಅನ್ನುವಂಥದ್ದನ್ನ ಅಲ್ಲಿ ಏನ್ ಮಾಡ್ತಾನ ಅವ ಆ ಬ್ರಹ್ಮನ ಸಂಕಲ್ಪದೊಳಗ ಉತ್ಪನ್ನ ಆಗ್ತದ ಅಲ್ಲಿ. ಮತ್ತು ಇದು ಎಲ್ಲವನ್ನ ರಕ್ಷಣೆ ಮಾಡ್ತಾನ ಮತ್ತು ತನಗೆ ಬೇಕಾದಾಗ ಆ ಪ್ರಳಯ ಮಾಡ್ತಾನ ಅನ್ನುವಂಥದ್ದನ್ನು ನಮ್ಗೆ ಗುರ್ತದ. ಆದ್ರೆ ಈ ಜೀವರಾಶಿಗಳು ಏನ್ ನಾವು ಹುಟ್ಟುಕೋತ ಸಾಕೋತ ಬಂದೇವಲ್ಲ, ಅನಂತ ಜನ್ಮ ತಿರುಕೋತ ಬಂದೇವಲ್ಲ, ಆ ಜನ್ಮ ಸೂಕ್ಷ್ಮ ಶರೀರ ಆ ಪರಮಾತ್ಮನ ಜ್ಞಾನ ಮಾಡ್ಕೊಂಡಾಗ ಆ ಈಶ್ವರ ಮತ್ತು ಈ ಜೀವ ಈ ಒಂದೇ ಅದಾವು. ಇಬ್ಬರಲ್ಲಿ ಇರುವಂತ ಯಾವುದು ಆ ಬ್ರಹ್ಮನ ಪ್ರತಿಬಿಂಬ ಏನದಲ್ಲ, ಅಲ್ಲಿ ಮಾಯ ಉಪಾದಿಯಿಂದ ಈಶ್ವರ, ಇಲ್ಲಿ ಅವಿದ್ಯಾ ಉಪಾದಿಯಿಂದ ಜೀವ. ಉಪಾಧಿಗಳನ್ನ ಎರಡೂ ಪಟ್ಟಾಗ ಅಲ್ಲಿ ಏನಾಗ್ತದ, ಅದೇ ಬ್ರಹ್ಮ ಸ್ವರೂಪನೇ ನಾನು ಅದೀನಿ ಅನ್ನುವಂಥದ್ದನ್ನ ನಮ್ಮೆಲ್ಲರಿಗೂ ಕೂಡ ಇದು ಅನುಭವಕ್ಕೆ ಬಂದದ. ಇಲ್ಲಿ ನಮಗೆ ಯಾಕ ಮಲಿನ ಸತ್ವಗುಣ ಇರುವುದರಿಂದ, ಅಂತಃಕರಣದಲ್ಲಿ ದೋಷ ಇರುವುದರಿಂದ ಆ ಅಂತಃಕರಣಗಳ ನಾನೇ ಅಂತ ತಿಳ್ಕೊಂಡು ಸಂಬಂಧ ನಮಗೇನಾಗಿತ್ತು, ಹುಟ್ಟು ಸಾವುಗಳಿಂದ ಒಳಪಟ್ಟಿದ್ದೇವೆ. ಆದ್ರೆ ಆ ಪರಮಾತ್ಮ ನಮ್ಗೆ ಅಜ್ಞಾನಕ್ಕೂ ಇರೋದಿಲ್ಲ, ಜ್ಞಾನಕ್ಕೂ ಇರೋದಿಲ್ಲ. ಅವನು ಎಲ್ಲರನ್ನೂ ಕೂಡ ರಕ್ಷಣೆ ಮಾಡೋದು ಅವನು ಹೊಣೆ ಅದ. ಆದ್ರೆ ನಮ್ಮ ಅಹಂಕಾರದಿಂದ ದೇಹಾದಿ ಬುದ್ಧಿಯನ್ನು ಒಳ್ಕೊಂಡು ನಾನೇ ಅಂತೇಳಿ ಆ ಪರಮಾತ್ಮನನ್ನ ಮರೆಸಿ ನಾನೇ ಮಾಡುವಂತೇಳಿ ಅಹಂಕಾರದಿಂದ ನಾವು ಇಲ್ಲಿ ತನ ಹುಟ್ಟು ಸಾವು ಒಳಪಟ್ಟಿದ್ದೇವೆ. ಯಾವಾಗ ಇದಕ್ಕೆಲ್ಲದಕ್ಕೂ ಅಧಿಷ್ಠಾನ ನಾನು ಬ್ರಹ್ಮ ಸ್ವರೂಪನೇ ಇದ್ದೀನಿ. ನನ್ನ ಕಲ್ಪಿತ ಕಾರ್ಯದೊಳಗ ಈ ಪ್ರಪಂಚಕ್ಕೆ ವ್ಯವಹಾರಕ್ಕೆ ನಾನೇನಾಗೇನಪ್ಪ ಅಂದ್ರ ನಾನು ಈ ಪ್ರಪಂಚದಕ್ಕಾಗಿ ನಾ ಉಪಾಧಿ ಮುಖಾಂತರ ಈ ಕಾರ್ಯವನ್ನ ಈ ಜೀವರಾಶಿಗಳು ಮಾಡ್ತಾವು ಅನ್ನುವಂಥದ್ದನ್ನ ನಾವ್ ಇಲ್ಲಿ ತಾನು ತಿಳ್ಕೊಂಡು ಬಂದೀವಿ. ಈ ಜೀವ ಎಲ್ಲತನ ಬ್ರಹ್ಮನ ಜೊತೆ ಕೂಡುದಿಲ್ಲ, ಎಲ್ಲತಾನ ಈ ಜೀವದೊಳಗಿರುವಂತ ಮೋಹ ನಷ್ಟ ಆಗುದಿಲ್ಲ, ಅಲ್ಲತಾನ ಈ ಚಕ್ರದಿಂದ ತಿರುಗ್ತಾ ಇರ್ತೇವಿ. ಯಾವಾಗ ಈ ನನ್ನ ಅನುಭವಕ್ಕೆ ಅಪರೋಕ್ಷ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯ್ತು ಅಂದ್ರ ನಾನು ಕೂಡ ಬ್ರಹ್ಮನೇ ಆಗ್ತೀನಿ, ನನ್ಗ ಹುಟ್ಟೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ತನ್ನ ನಿನ್ನಿಂದ ಇದನ್ನ ಹೇಳ್ಕೊತ ಬಂದರ. ನಮಗೆ ಯಾವಾಗ ಅಪರೋಕ್ಷ ದೃಢ ಜ್ಞಾನ ಆಯ್ತು ಅಂದ್ರೆ ನಮ್ಗ ಮುಂದ ಜನ್ಮವೇ ಇಲ್ಲ, ನಾನು ಮುಕ್ತಳಾದೆ ಅನ್ನುವಂಥದ್ದನ್ನ ಮೈತ್ರದೇವಿ ಪತಿದೇವಿಗ ಕೃತಕೃತ್ಯನ ಅಂತೇಳಿ ಅವರು ಕೂಡ ನಮ್ಮನ್ನ ನೋಡಿ ಕಣ್ಣು ಪಿಳಿಸ್ಕೋತ ಕೂತಿರ್ತಾರಂತ, ನಮ್ಮನ್ನೇ ನೋಡ್ತಾರಂತ. ಯಾಕ ಅವ್ರು ನಮ್ಮನ್ನೇ ನೋಡ್ತಾರಂದ್ರ ಅವ್ರಿಗೆ ಬರೀ ಒಂದೇ ಜಾಗೃತ ಅವಸ್ಥೆ ಒಂದೇ ಅದಂತ. ಅವ್ರಿಗೆ ಏನು ಮಾಡಕ್ ಬರಲ್ಲ, ಬರೀ ಹಿಂಗ ಜಾಗ್ರತೆ ನೋಡ್ಕೋತೇನೆ ಇದಾರಂತ. ಆದ್ರೆ ನಮಗ ಜಾಗ್ರ ಸ್ವಪ್ನ ಸುಸುಪ್ತಿಗಳನ್ನ ಮೂರು ಕೊಟ್ಟು ನನ್ನ ಸ್ವರೂಪ ಜ್ಞಾನವನ್ನು ಮಾಡ್ಕೊಂಡು ಮುಕ್ತನಾಲಕ ನಮಗ ಮಾತ್ರ ಮನುಷ್ಯ ಜನ್ಮವೇ ಶ್ರೇಷ್ಠ ಅದ. ಅದಕ್ಕೆ ದೇವತೆಗಳಿಗೂ ಕೂಡ ಮನುಷ್ಯ ಜನ್ಮವನ್ನೇ ಬಗಸ್ತಾರಂತ. ಅವ್ರು ನೋಡಿ ಎಂತ ಪುಣ್ಯವಂತರಪ್ಪ, ಇವ್ರು ಶಾಸ್ತ್ರ ಕೇಳ್ತಾರ, ಅವ್ರ ಮುಂದ ಮುಕ್ತರಾಗ್ತಾರ. ನಾವು ಏನೇನು ಪುಣ್ಯಗಳನ್ನ ಮಾಡಿ ನಾವು ದೇವತೆಗಳಿಗೂ ಕೂಡ ಮೋಕ್ಷ ಇಲ್ಲ, ಆದ್ರೆ ಮನುಷ್ಯ ಜನ್ಮ ಉಳ್ಳವರಿಗೆ ಮಾತ್ರ ಮೋಕ್ಷ ಅನ್ನುವಂಥದ್ದು ಗ್ರಂಥಕರ್ತರ ಅಭಿಪ್ರಾಯ ಅದ. ಅದಕ್ಕ ನಾವು ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗುದು, ಮತ್ತೆ ಭೂಲೋಕ ಬರುದು, ಮತ್ತೆ ಇದನ್ನ ತಿರುಗುವುದಂತ ಬೇಡ ಅನ್ನುವಂಥದ್ದನ್ನ ನಾವ್ ಇಲ್ಲಿ ಮೊದಲು ಪಂಚೀಕರಣದಲ್ಲಿ ತಿಳ್ಕೊಂಡು ಬಂದೇವೆ. ಒಂದೇನ ಮಟ್ಟಿ ಬಾರಿ ಇದ್ದಂಗಂತ, ಮಟ್ಟಿ ಬಾರಿ ನೀರ ಜಗ್ಗುದು ಮತ್ ಒಳಗ್ ಬಿಡುದು ಮತ್ ಹೊರಗೆ ಬರುದು ಅನ್ನುವಂಥದ್ದು ಹಿಂದ್ ಕತಿ ಕೇಳ್ಕೊಂಡ್ ಬಂದೇವಿ. ಈಗ ಅದನ್ನ ಬೇಡ, ನನಗ ಏನಪ್ಪಾ ಅಂದ್ರ ದೇವತೆಗಳಿಗಿಂತ ಶ್ರೇಷ್ಠವಾದ ಈ ಮನುಷ್ಯ ಜನ್ಮವನ್ನು ತಗೊಂಡು ನಮಗ ಮೂರು ಜಾಗ್ರ ಸ್ವಪ್ನ ಸುಸುಪ್ತಿ, ಈ ಒಂದೊಂದು ಅವಸ್ಥೆಗಳ ಬರೀ ಸ್ವಪ್ನ ಅವಸ್ಥೆ ಅಂತ. ಪ್ರಾಣಿ ಪಕ್ಷಿಗಳಿಗೆ ಮತ್ತೊಂದೇನಿಲ್ಲ, ಬರೀ ಸ್ವಪ್ನ ಅವಸ್ಥೆ ಅಂತ. ಇನ್ನೊಂದ ಈ ಮರ ಗಿಡ ಬರೀ ಸುಸುಪ್ತಿ ಅವಸ್ಥೆ, ಅವಕ್ಕೇನು ವಿಚಾರ ಇಲ್ಲ. ಆದ್ರೆ ಮನುಷ್ಯನಿಗೆ ದೇವತೆಗಳಿಗಿಂತ ಪಕ್ಷಿ ಪ್ರಾಣಿಗಳೆಲ್ಲಕ್ಕಿಂತ ಮತ್ತು ಮರ ಕೀಟಾದಿಗಳಿಗಿಂತ ಮೂರು ಅವಸ್ಥೆಯನ್ನು ಹೊಂದಿದಂತವುದೇ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮದಾಗ ಬಂದು ದೇವತೆಗಳಾಗುವುದು ಬೇಡ, ಪಕ್ಷಿ ಪ್ರಾಣಿಗಳಾಗುವುದು ಬೇಡ, ಗಿಡ ಮರಗಳಾಗುವುದು ಬೇಡ. ಈ ಮನುಷ್ಯ ಜನ್ಮದೊಳಗೆ ನನ್ನನ್ನ ನಾನು ತಿಳ್ಕೊಂಡು ಮುಕ್ತನಾಗೋಣ. ಅದಕ್ಕೆ ಈ ಮನುಷ್ಯ ಜನ್ಮ ಮೂರು ಅವಸ್ಥೆಗಳಿಂದ ತಿಳಿದುಕೊಂಡು ನಾವು ಜ್ಞಾನವನ್ನ ಹೊಂದಿ ಮುಕ್ತರಲಕ ಈ ಶ್ರೇಷ್ಠವಾದ ಮನುಷ್ಯ ಜನ್ಮದ ಇದೇ ಮನುಷ್ಯ ಜನ್ಮದೊಳಗ ಇವ್ರೆಲ್ಲರಿಗೂ ಕೂಡ ಯಾರು ಪರಮಾನುಭೂತಿ ಓದ್ಯಾರ
ಯಾರು ಪರಮಾನುಭೂತಿ ನಿಷ್ಠೆ ಶ್ರದ್ಧೆಯಿಂದ ಕೇಳ್ಯಾರ ಅವ್ರಿಗೆಲ್ಲರಿಗೂ ಕೂಡ ಶಂಭುಲಿಂಗನ ಕೃಪಾ ಕಟಾಕ್ಷಿ ಆಗಲಿ ಅನ್ನುವಂಥದ್ದನ್ನ ನಿಜಗುಂಡಲ್ಲಿ ಕೇಳ್ಕೊಂಡು ಬಂದಾರ ಅನ್ನುವಂಥದ್ದನ್ನ ಹೇಳಿ ಇಲ್ಲಿ ನಾಳೆಗೆ 5 ನುಡಿ ಅದ. ನಾಳೆಗೆ ಸಮಯ ಸಿಗ್ತಿಲ್ಲೋ ಅದಕ್ಕ ನಾಳೆಗೆ ಪ್ರಮಾಣ ಶೂನ್ಯವಾದ್ರಿಂದಲೂ ಯಾರು ಸ್ವೀಕರಿಸಲಾರದೆಂದು ಶಂಕೆಯನ್ನು ಮಾಡಿದರೆ ಇಲ್ಲಿ ಸಪ್ತ ಪ್ರಮಾಣಗಳಾಗಿರ್ತವೆ ಎಂದು ಹೇಳುತ್ತಾರೆ. ಇಲ್ಲಿ ಸಪ್ರಮಾಣಗಳಾಗಿರ್ತವೆ. ಇಲ್ಲಿ ಏನ ಈ ಗ್ರಂಥಕ್ಕ ಇವು ಅನೇಕ ಮತವಾದಿಗಳು ಬಂದ್ರು, ನಮ್ಗೆಲ್ಲರಿಗೂ ಗೊತ್ತದ. ಯಾರ್ಯಾರು ಮತವಾದಿಗಳು ಬಂದ್ರಪ್ಪ ಅಂದ್ರೆ ಇಲ್ಲಿ ಸಾಂಖ್ಯರು, ಪತಂಜಲಿಯರು, ನ್ಯಾಯ ಮತವಾದಿಗಳು, ವೈಶಾಚಿಕ, ಪೂರ್ವ ಮೀಮಾಂಸಿಕ ಮತ್ತು ಉತ್ತರ ಮೀಮಾಂಸರಪ್ಪ ಅಂತೇಳಿ 6 ಮಂದಿ ಮತವಾದಿಗಳು. ಅವ್ರು ಏನ್ ಹೇಳ್ತಾರಂದ್ರ ನಿಮ್ಮ ಗ್ರಂಥ ಈ ಪರಮಾನುಭೂತಿ ಗ್ರಂಥ ಅಪ್ರಯೋಜನ ಅದ. ಯಾಕಂದ್ರೆ ಈ ಗ್ರಂಥ ಯಾರಿಗೂ ತಿಳಿದಿಲ್ಲ, ಯಾರು ಅಧಿಕಾರಿಗಳಲ್ಲ. ಇದಕ್ಕ ಅನುಬಂಧ ಚತುಷ್ಟಯ ಉಳ್ಳಂತ ಇದು ಗ್ರಂಥ ಅದ. ಯಾರು ಈ ಗ್ರಂಥಕ್ಕೆ ಅಧಿಕಾರಿಗಳಿಲ್ಲ ಅಂತೇಳಿ ಅನೇಕ ಮಂದಿ ಮತವಾದಿಗಳು, ಅವ್ರು ಯಾರು ಸಾಂಖ್ಯರು, ಅವರೊಂದು ಇದೇ ಇಂದ್ರಿಯಗಳಿಂದ ಭೋಗ ಮಾಡುವುದೇ ಸತ್ಯ, ದೇವ್ರಿಲ್ಲ ಅಂತ ಅವ್ರು ಒಂದು ಮತವಾದಿಗಳದಾರ. ನಮ್ ಸುತ್ತನೇ ಅದಾರ. ಅವ್ರಿದು ಯಾರು ಶಾಸ್ತ್ರ ತಿಳಿತಾರ, ಯಾರಿಗೆ ತಿಳಿತದ, ಇವ್ರು ಯಾರು ಮೋಕ್ಷನ ಹೊಂತಾರ ಅಂತ ಅವ್ರು ನಮ್ಮನ್ನ ಏನ್ ಮಾಡ್ತಾರ, ವಿರೋಧ ಮಾಡ್ತಾರ. ಅದಕ್ಕಿಲ್ಲಿ ಅವ್ರು ಏನ್ ಹೇಳ್ತಾರ, ಮುಂದೆ ಹೋಗಿ ಇನ್ನ ನ್ಯಾಯರು, ವೈಶಾಚಿಕ ಏನಂತಾರ, ನಿಮ್ಮಲ್ಲಿ ಅಧಿಕಾರಿಗಳಿಲ್ಲ. ಅಧಿಕಾರಿಗಳಿದ್ರ ಎಂತವ್ರ ಜ್ಞಾನ ಕದಿದು ಅಧಿಕಾರಿಗಳಿಗೆ ಅನುಬಂಧ ಚತುಷ್ಟಯ ಹೇಳ್ಕೊತ ಬಂದಾರ. ಅಲ್ಲಿ ಅನುಬಂಧ ಚತುಷ್ಟಯ ಅಂದ್ರೆ ಏನು, ಅಲ್ಲಿ ಅಂದ್ರೆ ಅಲ್ಲಿ ಅಧಿಕಾರಿ ಅಂದ್ರೆ ಯಾರಿಗೆ ಅನ್ಬೇಕು ಅಂದ್ರ ಅಧಿಕಾರಿ ಗ್ರಂಥದೊಳಗ ಅಧಿಕಾರಿ ಇರಬೇಕು. ವಿಷಯ ಮತ್ತು ಸಂಬಂಧ, ಪ್ರಯೋಜನ, ಈ ಅನುಬಂಧಗಳ ಈ ಗ್ರಂಥ ಇದ್ದವ್ರಿಗೆ ಮಾತ್ರ ಇದು ಅಧಿಕಾರಿಗಳಿದ್ದವ್ರಿಗೆ. ಅಧಿಕಾರಿಗಳಂದ್ರೆ ಯಾರು, ಅಧಿಕಾರಿಗಳುಳ್ಳವ್ರಿಗೆ ಜ್ಞಾನಕ ಅಂತ ಹೇಳ್ತೀರಿ. ಹಂಗಾರೆ ಅಧಿಕಾರಿಗಳು ಯಾರು? ಹಂಗಾರೆ ಅಲ್ಲಿ ವಿವೇಕ, ವೈರಾಗ್ಯ, ಶಮಾಧಿ, ಸಟ್ ಸಂಪತ್ತು, ಮುಮುಕ್ಷ ಇದ್ದವ್ರಿಗೆ, ಮುಮುಕ್ಷತ್ವ ಇಚ್ಛೆ ಉಳ್ಳವರಿಗೆ ಮಾತ್ರ ಜ್ಞಾನ ಹಾಕದ. ಇದು ಯಾರಿಗೆ ಅಧಿಕಾರಿಗಳಿಲ್ಲ ಈ ಗ್ರಂಥಕ್ಕ, ಇದು ಅಪ್ರಯೋಜನ ಅದ, ಈ ಗ್ರಂಥ ಪ್ರಯೋಜನ ಇಲ್ಲ ಅಂತೇಳಿ ಅನೇಕ ಮಂದಿ ಮತವಾದಿಗಳು ಈ ಗ್ರಂಥವನ್ನ ಅಲ್ಲಗಳ್ಕೋತ ಬಂದಾರ. ಆದ್ರೆ ಇಲ್ಲಿ ಈ ಗ್ರಂಥದೊಳಗೆ ಎಷ್ಟ ಜ್ಞಾನವನ್ನು ತುಂಬ್ಯಾರಂದ್ರ ಇಲ್ಲಿ ಇದ್ರಾಗ ವಿವೇಕದಿಂದ ಏನ್ ಪ್ರಯೋಜನ ಅಂತ ನಮಗಿಲ್ಲಿ ಒಂದೇ ನುಡಿ ಇದು ಒಂದೇ ಸಂಧಿ ಒಳಗ ಇವೆಲ್ಲ ಅನುಬಂಧ ಚತುಷ್ಟಯ ಕೇಳ್ಕೊತ ಬಂದೇವ್. ನಮ್ಗೆಲ್ಲರಿಗೆ 4 ಜ್ಞಾನಕ್ಕೆ ಕ್ರಿಯಾ ಸಾಧನೆ ಯಾವ ಎಲ್ಲರಿಗೆ ಕೇಳ್ಕೊಂಡ್ ಪರ್ಫೆಕ್ಟ್ ಆಗ್ಯಾವ. 4 ಮತ್ತೆ ಜ್ಞಾನದ ಸಾಧನೆಗಳು ಯಾವುವು, ಕರ್ಮ ಸಾಧನೆಗಳು ಯಾವುವು, ಅವು ಎಲ್ಲವನ್ನು ನಾವು ಕೇಳ್ಕೊಂಡ್ ಬಂದೀವಿ. ಅದಕ್ಕೆ ನಾವೆಲ್ಲರೂ ಅಧಿಕಾರಿಗಳಿದ್ದೀವಿ. ಅಧಿಕಾರಿಗಳಿದ್ರೆ ಈ ಗ್ರಂಥ ಎಲ್ಲಿ ತನ ಮುಗಿತಾನದೇವ್. ನಾವು 100 ಮಂದಿ 4 ಮಂದಿ ಬಿಟ್ಟಿರ್ತಾರ, ಒಂದ್ ಕೆಲಸ ಇರ್ತದ, ಏನೋ ಅನಾನುಕೂಲ ಬರ್ತಾರ ಹೋಗ್ತಿರ್ತಾರ. 100 ಮಂದಿರ ನಾವು ಅಧಿಕಾರಿಗಳಿದೇವಲ್ಲ, ಯಾರು ಅಧಿಕಾರಿಗಳಿಲ್ಲ ಅಂತಿಲ್ಲ. ನಾವು 100 ಮಂದಿರ ಅಧಿಕಾರಿಗಳಿದೇವಲ್ಲ, ನಮ್ಗೆ ಇಲ್ತಾನ ಕೇಳೇವಲ್ಲ, ನಮಗೇನಾಗ್ಯದ ಇಲ್ಲಿ ಪರಮಾನಂದ ಪ್ರಾಪ್ತಿ ಆಗ್ಯದ ಅನ್ನುವಂಥದ್ದನ್ನ ನಾವ್ ಎಲ್ಲಾ ಮತವಾದಿಗಳಿಗೆ ಅವರು ಮತವಾದಿಗಳು ಒಬ್ಬೊಬ್ರು ಗುರುಗಳು ಅದಾರ ಅವ್ರಿಗೆ. ಮತ್ತ ಅವರು ಕೂಡ ಪ್ರಮಾಣ ಕೊಟ್ಟು ಹೇಳ್ತಾರ, ನಿಮ್ಮ ಗ್ರಂಥಕ್ಕೆ ಯಾರು ಅಧಿಕಾರಿಗಳಿಲ್ಲ, ಯಾರಿಗ ಸರ್ವ ದುಃಖಗಳ ನಿವೃತ್ತಿ ಮಾಡ್ಕೋಗುತ್ತೆ ಯಾರಿಗದ. ಮತ್ತ ಸರ್ವ ದುಃಖಗಳ ನಿವೃತ್ತಿ ಮಾಡ್ಕೊಂಡು ಏನ್ ಮಾಡ್ತೀರಿ ನೀವು? ಅದು ಹೆಂಗಪ್ಪ ಅಂದ್ರ ಹಾಳ ದೇಗುಲ ಇದ್ದಂಗ, ಹಾಳ್ಗ ದೇಗುಲ ದೀಪ ಇಟ್ರು ಏನ್ ಸಂಬಂಧ? ಹಿಂಗ್ ವಿಷಯಗಳಿಂದ ಇಂದ್ರಿಯಗಳಿಂದ ಸುಖ ಪಡ್ತಾ ಇರ್ಬೇಕು ಅಂತೇಳಿ ನಮ್ ಜೊತೆ ಲೌಕಿಕರು ಹೇಳ್ತಿರ್ತಾರಲ್ಲ, ಹಂಗ ಅವರು ಮತವಾದಿಗಳು ಲೌಕಿಕರು. ಅವರು ಕೂಡ ನಮ್ಮ ಒಂದೊಂದರಿಂದ ಮುಕ್ತಿ ಹಾಕದ. ನೀವು ಸರ್ವ ದುಃಖಗಳನ್ನ ಯಾಕೆ ನಿವೃತ್ತಿ ಮಾಡ್ಕೋತೀರಿ, ನೀವು ಮೋಕ್ಷನೇ ಯಾಕೆ ಬೇಕು ಅಂತ ಅವ್ರು ಮತವಾದಿಗಳು ನಮ್ನ ಅಲ್ಲಗಳ್ಕೋತ ಬಂದ. ನಮ್ ಎಲ್ಲರಿಗೂ ತಿಳಿದದ. ಸಾಂಖ್ಯರು ದೇವರೇ ಇಲ್ಲ ಅಂತ ಹೇಳ್ತಾರ. ಅವ್ರು ಏನಂದ್ರ ಪ್ರಕೃತಿಲಿಂದ ಇವು ಗಂಡ ಹೆಣ್ಣದಿಂದ ಈ ಲೋಕ ಹುಟ್ಟ್ಯದ. ಈ ಪ್ರಕೃತಿಯಿಂದ ನಮ್ಗೆ ಏನಾಗ್ಯದ, ಉಣುವುದ್ರಿಂದ ತಿನ್ನುವುದ್ರಿಂದ ನಾವ್ ಈ ಜನ್ಮ ಆಗ್ಯದ. ಹೆಂಗ ಎಲಿ ಮತ್ತು ಸುಣ್ಣ ಕಾಚ ಕುಡಿದ್ರೆ ಕೆಂಪಕ್ಕದ, ಹಂಗ ಇದು ಕೆಂಪಾಗಿ ಒಂದು ಕೂಡಿ ಇದು ಒಂದು ಶರೀರ ಆಗ್ಯದ. ಇದು ಶರೀರ ಬಂದ ಏನಪ್ಪಾ ಅಂದ್ರೆ ಇದನ್ನ ಆರಾಮ್ ಉಂಡು ತಿಂದು ಹೋಗುದೇ, ಆರಾಮ್ ಭೋಗ ಮಾಡುವುದೇ ಇದೇ ಶ್ರೇಷ್ಠ ಅಂತೇಳಿ ಇದು ಅನೇಕ ಮಂದಿ ಮತವಾದಿಗಳು ಇವರೆಲ್ಲರೂ ನಮ್ ಜೊತೆನೆ ಅದಾರ. ಈ ಸಂಸಾರಿಕರು ಇವರೆಲ್ಲರೂ ಕೂಡ ಅವ್ರಿಗೆ ಇದ್ರ ಜ್ಞಾನವೇ ಇಲ್ಲ, ಇದೇ ಸುಖ ಅಂತಾರ. ಹಿಂಗೆಲ್ಲಾ ಮತವಾದಿಗಳನ್ನ ಅಲ್ಲಿ ಹೇಳ್ಕೋತ ಇವತ್ತ ಯಾರು ಸಾಂಖ್ಯ ಮತವಾದಿ, ಸಾಂಖ್ಯದ ಗುರು ಯಾರಪ್ಪ ಅಂದ್ರ ಅಲ್ಲಿ ಕಪಿಲ ಮುನಿಯ ಬಗ್ಗೆನೂ ಹೇಳ್ಕೊಂಡ್ ಬಂದೀವಿ. ಮತ್ತು ಗೌತಮ ಮುನಿ ನ್ಯಾಯಶಾಸ್ತ್ರದವ, ಗೌತಮ ಮುನಿಗೂ ಕೂಡ
ಅಲ್ಲಿ ಹೇಳ್ಕೊತ ಬಂದೇವಿ. ಕಣಾದ ಮುನಿ ವೈಶಾಖಿಕ ಶಾಸ್ತ್ರ, ಜೈಮಿನಿ ಮುನಿ ಏನ್ ಹೇಳ್ತಾನಂದ್ರ ದ್ವೈತವನ್ನೇ ಕೇಳ್ಕೊತ ಬಂದೇವಿ. ದೇವ್ರೊಬ್ಬವ ನೀನೊಬ್ಬವ, ದೇವ್ರಿಗೆ ನಾವು ಬೇಡಬೇಕು, ಅವ ಕೊಡಬೇಕು, ನಾವು ದುಡಿಬೇಕು, ನಾವು ತಿನ್ನಬೇಕು, ಅವ ನಮಗ ನಾವು ದಾನ ಧರ್ಮಗಳನ್ನ ಯಜ್ಞ ಯಾಗಾದಿಗಳಿಂದ ದೇವ್ರಿಗೆ ಹೋಗೋದ್ರಲಿಂದ ನಮಗೇನಾಕ್ಕದ, ನಮಗ್ ಸುಖ ಆಕ್ಕದ, ನಮಗ್ ಒಳ್ಳೇದಾಕ್ಕದ, ಸ್ವರ್ಗಕ್ಕೆ ಹೋಗ್ತೇವೆ ಅಂತೇಳಿ ಅವ ಹೇಳ್ತಾನ. ಆದ್ರ ನಮ್ದು ಉತ್ತರ ಮೀಮಾಂಸೆ ಅಂದ್ರ ನಮ್ದು ಯಾರು ವ್ಯಾಸ ಮಹರ್ಷಿಗಳು ಏನ್ ಹೇಳ್ಕೊತ ಬಂದ್ರಪ್ಪ ಅಂದ್ರ ನೀನು ಬ್ರಹ್ಮ ಸ್ವರೂಪನೇ ಇದ್ದೆ ಅನ್ನುವಂಥದ್ದನ್ನ ನಾವು ಎಲ್ಲರೂ ಕೂಡ ಅಹಂ ಬ್ರಹ್ಮಾಸ್ಮಿ ಜ್ಞಾನವನ್ನ ಸಾಕ್ಷಾತ್ಕಾರ ಮಾಡ್ಕೊಂಡು ಬಂದೀವಿ. ಎಲ್ಲರ ಮತವಾದಿಗಳನ್ನ ನಾವು ಅವ್ರದ್ದು ಏನ್ ಹೇಳ್ತಾರ ಅನ್ನೋದು ತಿಳ್ಕೊಂಡು ಇವತ್ತ ಪತಂಜಲಿಯದ್ದು ಕೇಳ್ಕೊಂಡು ಬಂದೀವಿ. ಮತ್ತ ಸಾಂಖ್ಯರಾಗನ ಇನ್ನೊಬ್ರು ಯಾರಪ್ಪ ಅಂದ್ರ ಜೈಮಿನಿ ಮುನಿ ಏನ್ ಹೇಳದಂದ್ರ ಈ ದೇವ್ರಿಗೆ ಅದಾನ, ಸಿರಿಸಲ್ಯಾಗ ಅದಾನ, ಅಲ್ಲಿ ಅದಾನ, ಇಲ್ಲಿ ಅದಾನ ಅಂತ ದ್ವೈತನ ಹೇಳಿದ್ರು. ದ್ವೈತದಾಗೂ ನಮ್ಗೆ ಸುಖ ಆಗ್ಲಿಲ್ಲ, ದುಃಖ ಆಯ್ತು. ನಾವು ರಗಡ್ ದೇವ್ರಿಗೆ ಹೋದೇವಿ, ರಗಡ ದಾನ ಧರ್ಮ ಮಾಡಿದೇವಿ. ಮಾಡಿದ್ರು ಕೂಡ ನಾವು ಏನಾರ ಮುಕ್ತರಾದೇವನು ಸುಖ ಆಯ್ತು ಅಂದ್ರೆ ಮತ್ತ ಸಾಯ್ತೇವಲ್ಲ, ಸಾವು ಭಯನೇ. ಸಾವು ಮತ್ತ ನಾವು ಹುಟ್ಟಿ ಬರ್ಬೇಕಲ್ಲ, ಹುಟ್ಟಿ ಬಂದು ಮತ್ತ ಏನದಿದೆ, ಸಂಸಾರ ಇದೆ, ದುಃಖ ಅಲ್ಲ. ಇದಕ್ಕಿಂತ ಯಾವ್ದು ದುಃಖ ಅದ, ಅದು ಸುಖ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಜೈಮಿನಿಗೂ ನಾವು ಹೇಳ್ಕೊಂಡು ಬಂದೀವಿ. ಕಣಾದ ಮುನಿಗಳಿಗೂ ಕೂಡ ಮತ್ತು ಇವು ವಸು ಸರ್ವ ದುಃಖಗಳನ್ನ ಯಾಕೆ ನಿವೃತ್ತಿ ಮಾಡ್ತೀರಿ ಅವ್ರಿಗೂ ಕೂಡ ನಾವು ಹೇಳ್ಕೊತ ಬಂದೀವಿ. ಮತ್ತಿನ್ನ ಇವ್ರು ಯಾರು ಸಾಂಖ್ಯರು, ಇವ್ರು ದೇವ್ರ ಅದಾರ ಅಂತ, ಇವ್ರು ಕಣಾದ ಮುನಿಗಳು ಏನದಾರ ದೇವ್ರ ಅದಾರ ಅಂತ ಒಪ್ಕೋತಾರ. ದೇವ್ರ ಅದಾನ, ದೇವ್ರ ಇದ್ರೆ ಸೃಷ್ಟಿ ನಡೆದದ, ಇದು ಎಲ್ಲಾ ಕಾರ್ಯ ನಡೆದದ. ಅವ್ರ ಮಾತುಗಳನ್ನ ನಾವು ಕೇಳ್ಕೊಂಡು ಅದನ್ನು ನಾವು ತಿಳ್ಕೊಂಡು ಬಂದೀವಿ ನಾವು ಪರಮಾನುಭೂತಿಯೊಳಗ. ಇನ್ನ ಸಾಂಖ್ಯರು ಕೂಡ ಇವರು ಕೂಡ ದೇವ್ರ ಒಪ್ಪಂಗಿಲ್ಲ, ಇವರು ದೇವ್ರೇ ಇಲ್ಲ ಅಂತಾರ. ಆರಾಮ್ ಉಣೋದು ತಿನ್ನೋದು, ಸಾಲ ಮಾಡಿ ತುಪ್ಪ ತಿಂದು ಇಲ್ಲೇ ಭೋಗ ಮಾಡಿ ಸತ್ತು ಹೋಗುದೇ ಸ್ವರ್ಗ, ಹುಟ್ಟಿದ್ದೇ ಇದೆ ಏನಪ್ಪಾ ಅಂದ್ರ ಸಾಯುವುದೇ ಸ್ವರ್ಗ ಅನ್ನುವಂಥದ್ದನ್ನ, ಇಲ್ಲಿ ಇದ್ದುದೇ ಆನಂದ ಇರುವುದೇ ಸ್ವರ್ಗ, ಸತ್ತು ಹೋಗುದೇ ಮುಕ್ತಿ ಅಂತ ಅವ್ರು ಅಂತಾರೆ. ದೇಹವೇ ಸತ್ತು ಹೋಯ್ತಂದ್ ಮುಕ್ತಿ ಆಯ್ತಲ್ಲ, ಮತ್ತ ಶರೀರ ಹುಟ್ಟಿ ಬರ್ತವನು, ಶರೀರನೇ ಶ್ರೇಷ್ಠ ಅಂದಾಗ ಶರೀರ ಹೋಯ್ತು ಅಂದ್ರೆ ಇದೇ ಮುಕ್ತಿ ಅಂತಾರ. ಆದ್ರ ಶರೀರ ಹೋಗ್ತದ, ನಮ್ ವೇದಾಂತ ಎಲ್ಲಿ ಕಲಿಸ್ಕೊಂಡ್ ಬತ್ತು, ಶರೀರ ಹೋಗ್ತದಪ್ಪ, ಶರೀರ ಹೋಗಿದ್ದು ಅದ್ರ ಸೂಕ್ಷ್ಮ ಶರೀರ ಏನಾರ ಹೋಗ್ತದನು, ಸೂಕ್ಷ್ಮ ಶರೀರ ಮತ್ತ ನಿನ್ನ ಏನು ವಾಸನ ಅದಾವಲ್ಲ, ನೀ ಏನೇನು ಮಾಡಿ ಅದನ್ನೆಲ್ಲಾ ತಗೊಂಡು ಮತ್ತ ಮುಂದಿನ ಗರ್ಭಕ್ಕೆ ಹೋಗ್ತದ ಅನ್ನುವಂಥದ್ದನ್ನ ಸಾಂಖ್ಯ ಮತಗಳನ್ನು ಅಲ್ಲಗಳ್ಕೊತ ಬಂದೀವಿ. ಎಲ್ಲವನ್ನು ಯೋಗದೊಳಗ ಇವ್ರನ್ನು ಅಲ್ಲಗಳ್ಕೊತ ಬಂದೀವಿ. ಇವ್ರು ಯಾರಪ್ಪ ಅಂದ್ರ ಇಲ್ಲಿ ಯಾರಪ್ಪ ಅಂದ್ರ ಆದಿಶೇಷನ, ಯಾರಪ್ಪ ಅಂದ್ರ ಪತಂಜಲಿ ಶಾಸ್ತ್ರ ಅಂದ್ರೆ ಯೋಗ ಶಾಸ್ತ್ರ. ಪತಂಜಲಿ ಅಂದ್ರೆ ಯೋಗ ಶಾಸ್ತ್ರ ಬದರ. ಅವರು ಕೂಡ ಎದಕ್ಕೆ ಮೋಕ್ಷ ಅಂತ ಹೇಳಿದ್ರಂದ್ರ ನಮ್ಮೆಲ್ಲರಿಗೂ ಸುಮ್ನೆ ಸ್ಮರಣ ಆಗಲಿ. ಗ್ರಂಥದ ತಾತ್ಪರ್ಯ ಏನದಂದ್ರ ಎಲ್ಲರ ಮತವಾದಿಗಳನ್ನ ತಿಳಿಸಿ ಹೋಗ್ತಾ ನಿನ್ನ ಸ್ವರೂಪ ಜ್ಞಾನವನ್ನು ಮಾಡಿಕೊಟ್ಟಾರ ಅಂತ ಇಲ್ಲಿ ನಾವು ಅದನ್ನ ಅವ್ರನ್ನ ಈ ಸ್ಮರಣ ತೆಗಬೇಕಾಗಿದೆ. ಇಲ್ಲಿ ಪತಂಜಲಿಯರು ಕೂಡ ಏನ್ ಹೇಳ್ಕೊತ ಬಂದ್ರು, ನೀವು ಯಮ ನೇಮಗಳನ್ನ ಮಾಡಿ, ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಮಾಡ್ಕೊಂಡು ನಾವು ಅವ್ರನ್ನ ತಗೊಂಡೇ ಅವಕುರ್ದು ಒಂದಿಷ್ಟು ತಗೊಂಡು ಅವ್ರಿಗೆ ಎಲ್ತಾನ ಬಂದೇವಿ, ಧ್ಯಾನದ ತಕ್ಕ ಬಂದೇವಿ. ಧ್ಯಾನದೊಳಗ ನಮಗೇನಾಯ್ತು, ಜ್ಞಾನದೊಳಗ ಆ ಧ್ಯಾನ ಮಾಡ ಮುಂದ್ ಇಷ್ಟೇ ನಮ್ಗ ಸುಖ ಇದು ಆಯ್ತು, ಮನಸ್ಸು ಹೋಗ್ಲಿಲ್ಲ ಹೊರಗ. ಮತ್ತ ಧ್ಯಾನ ಬಿಟ್ಟುಗಳೇ ಮತ್ತ ಪ್ರಪಂಚ ತೊಡೆದುಗಳೇ ಮತ್ತ ಹಸುವಾದಗಳೇ ಮತ್ತ ನಾವು ವೃತ್ತಿ ಹೊರಗೆ ಬಂದಾಗ ಮತ್ತೆ ಏನಾಯ್ತಪ್ಪ ಅಂದ್ರ ಮತ್ತೆ ವಿಷಯಾಕಾರ ಆಯ್ತು. ವಿಷಯಾಕಾರ ಆದಾಗ ನಾವು ಆ ಕಡೆ ಒಂದು ಧ್ಯಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ವಿಷಯದೊಳಗೆ ಕೂತೇವಪ್ಪ ಅಂದ್ರ ಆ ಪತಂಜಲಿ ಸೂತ್ರನು ಕೂಡ ನಮ್ಗೆ ಪ್ರಯೋಜನ ಆಗುದಿಲ್ಲ. ಅಲ್ಲಿ ಅಲ್ಲಿಗೊಂದು ದೃಷ್ಟಾಂತ ಕೊಡ್ತಾರೆ. ಪತಂಜಲಿ ಒಂದು ಗಿಡ ಒತ್ತೆ ಹಿಡ್ದಾಗ ಬಾಗಿರ್ತಟ್ಟು ಹಂಗೆ ಆ ಭಾಗದಾಗಿನಿಷ್ಟೇ ಬಾಗಿರ್ತದ, ಮತ್ತ ಕೈ ಬಿಟ್ಕೊಳ್ಳೋದು ಎಲ್ಲಿ ಹೋಗ ಅಲ್ಲೇ ಹೋಗ್ಬಿಡ್ತದ. ಅದು ಪತಂಜಲಿಯರದು ಕೂಡ ಧ್ಯಾನದೊಳಗಿನಿಂದ ಮೋಕ್ಷ ಆಗುದಿಲ್ಲ ಅನ್ನುವಂಥದ್ದು ಕೇಳ್ಕೊಂಡ್ ಬಂದೇವಿ. ಇನ್ನಂತ ಅನೇಕ ಮತವಾದಿಗಳು ಯಾರಂದ್ರ ಇವರು ಬ್ರಹ್ಮಕುಮಾರಿಯವರು ಮತ್ತು ಇನ್ನ ಅನೇಕ ಮತವಾದಿಗಳು ಬಂದಾರ ನಮ್ಮಲ್ಲಿ. ಅವ್ರೆಲ್ಲರೂ ಕೂಡ ಒಂದೊಂದು ತಮ್ಮದೇ ಶ್ರೇಷ್ಠ ಅಂತ ಹೇಳ್ತಾರ. ಎಲ್ಲವನ್ನು ನಾವು ವಿಚಾರ ಮಾಡ್ಕೋತ ಬರಾಕಲೆ ಅವರು ಒಬ್ರು ಏನ್ ಹೇಳ್ತಾರ, ಭಗವಂತ ಅಣುವಿನ ಹಂಗದಾನ, ಸೂಕ್ಷ್ಮ ಅದಾನ. ಇನ್ನೊಂದು ಮತವಾದಿಗಳು ಅದಾರ, ಅವ ಜ್ಯೋತಿ ಹಂಗದಾನ, ನಮ್ಗ ಸಂಕ್ರಮಣ ದಿವ್ಸ ಒಂದ್ ದಿವ್ಸ ಕಾಣ್ತಾನ, ಜ್ಯೋತಿ ಹಂಗದಾನ ಅಂತ ಅವ್ರೆಲ್ಲ ಏನೇನು ಮತವಾದಿಗಳು ತಿಳ್ಕೊಂಡು ಎಷ್ಟೋ ಮಂದಿ ಅಲ್ಲೇ ಕೂತಾರ. ಮತ್ತ ಹುಟ್ಟು ಸಾವುದಿಂದ ಅವ್ರ ಪಾರಾಗಿಲ್ಲ.
ಮತ್ತೆ ಇಷ್ಟ ಮಾಡ ಮುಂದ ವೃತ್ತಿ ಶಾಂತ ಇರ್ತದ, ವೃತ್ತಿ ಬಿಟ್ಟುಗಳೇ ಮತ್ತ ಅದೇ ಆಕಾರ ಹಾಕದ. ಇವ್ರ ಯಾಕಂದ್ರ ಅವಾಗ ಒಂದಿಷ್ಟು ವೈರಾಗ್ಯ ಉಳ್ಳವರಾಗಿರ್ತಾರ. ಆ ವೈರಾಗ್ಯ ಗೆಲ್ತಾನೆ ಇರ್ತದಂದ್ರ ಆ ಕಾರ್ಯ ಮುಗುತ್ತಾನ. ಒಂದು ಕಾರಣ ಆಗ್ಬೇಕಾದ್ರೆ ಒಂದು ಕಾರ್ಯ ಆಗ್ಬೇಕಾದ್ರೆ ಒಂದ್ ಹಿಂದ್ ಕಾರಣ ಇರ್ತದ. ಆ ಕಾರಣ ಮುಗಿದ್ಗಳೇ ಆ ಕಾರ್ಯನು ಕೈ ಬಿಟ್ಟುಗಳೇ ಮತ್ತದ ಏನಾಗ್ತದ, ವಿಷಯ ಆಕರಣೆ ಆಗ್ತದ ಅನ್ನುವಂಥದ್ದು ಅನೇಕ ಮತವಾದಿಗಳದಾರ. ನಾವ್ ಯಾರ ಮತವಾದಿ ವಿರೋಧಿಗಳಲ್ಲ. ನಾವ್ ಎದರ ವಿರೋಧಿಗಳಂದ್ರೆ ಅಜ್ಞಾನಿ ವಿರೋಧಿಗಳು. ಅಜ್ಞಾನ ಕಳ್ಕೊಂಡ ಜ್ಞಾನದ ಬಲದಿಂದಲೇ ಅಜ್ಞಾನ ನಾಶಕ್ಕದ. ಜ್ಞಾನಕ್ಕ ನಾವು ಮಹತ್ವ ಕೊಟ್ಟರು. ಕೊನೆಗೆ ಯಾವುದು ಅಂದ್ರೆ ಪೂರ್ವ ವೇದ ವ್ಯಾಸರು ಏನದಲ್ಲ ಅವ್ರು ಮಾತ್ರ ಅವ್ರಿಗೆ ನೀನೇ ಬ್ರಹ್ಮ ಅಂತದಿ, ನಿಂದ ಬಿಟ್ಟು ಬ್ರಹ್ಮವೇ ಇಲ್ಲ, ಈ ಜ್ಞಾನ ಮಾಡ್ಕೊಂಡೆ ಅಂದ್ರ ಅಂತೇಳಿ ನಮಗ ಅನೇಕ ಮತವಾದಿಗಳು ಅಲ್ಲಿ ಪಂಚ ಮಹಾಭೂತಗಳನ್ನಾಗ್ಲಿ ಎಲ್ಲವನ್ನು ತಿಳ್ಕೊಂಡು ಕೊನೆಗೆ ಏನಾಯ್ತಂದ್ರ ತತ್ವಮಸಿ ಜ್ಞಾನದಿಂದ ನಾನು ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಸ್ವರೂಪನಿದ್ದೀನಿ ಅನ್ನುವಂಥದ್ದನ್ನ ಈ ಪರಮಾನಂದ ಬೋಧೆ ಅಪ್ರಯೋಜನ ಅಂತೇನು ಮತವಾದಿಗಳು ಹೇಳಿದ್ರಲ್ಲ. ಈ ಗ್ರಂಥ ಯಾರು ಓದುದಿಲ್ಲ, ಯಾರಿಗೂ ತಿಳಿದಿಲ್ಲ, ಯಾರು ತಾಂಗ್ಲ ತಿಳಿದಿಲ್ಲ. ನಾವ್ ಇಷ್ಟರ ಒಂದ್ 100 ಮಂದಿರ ನಾವ್ ಕೇಳ್ಕೊಂಡು ಬಂದೇವಿ. ಅವ್ರ ಎಲ್ಲರಿಗೂ ಕೂಡ ಅದು ಸೂಕ್ಷ್ಮ ರೂಪದೊಳಗ, ಅದು ಜೀವ ಅಂದ್ರ ಸೂಕ್ಷ್ಮ ಶರೀರದೊಳಗ ನಾವ್ ಇಷ್ಟು ಕೇಳಿದ್ದು ಅದು ನಮ್ಮಲ್ಲಿ ಏನಿರ್ತದ ಅಷ್ಟು ಹಾಕಿರ್ತದ. ನಮ್ಗೆ ಈ ಪ್ರಪಂಚದೊಳಗ ಅನೇಕ ಜನ್ಮಗಟ್ಲೆ ನಾವ್ ಏನೇನು ಮಾಡೇವಿ ಆ ಎಲ್ಲಾ ವಾಸನಾನು ಕೂಡ ಅಲ್ಲಿ ಇರ್ತದ, ಇಡೀ ವಾಸನಾನು ಇರ್ತದ. ಈ ಜನ್ಮಕ್ಕ ನಮಗ ಜ್ಞಾನ ಆಗ್ಲಿಲ್ಲ, ಮುಕ್ತರ ಆಗ್ಲಿಕ್ಕಂದ್ರು ಕೂಡ ಇನ್ನೊಂದು ಜನ್ಮ ಕೊಡಲಿಕ್ಕ ಭಗವಂತ ಇದನ್ನೇ ಕೊಟ್ಟು ನಮ್ಮನ್ನ ಏನ್ ಮಾಡ್ತಾನ, ಈ ಜನ್ಮ ಆಗ್ಲಿಕ್ಕೂ ಮುಂದಿನ ಜನ್ಮಕ್ಕೆ ಈ ಸಂಸ್ಕಾರವನ್ನೇ ಕೊಟ್ಟು ನಮ್ಗ ಮುಕ್ತನ ಮಾಡ್ತಾನ. ಅದಕ್ಕೆ ನಮ್ಗೆ ಈ ಗ್ರಂಥ ನನ್ಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯ್ತು, ನಾನು ಪ್ರಯೋಜನ ಆಯ್ತು ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶ ಅದ. ಈ ಗ್ರಂಥಕ್ಕೆ ಯಾರು ಅಧಿಕಾರಿಗಳಲ್ಲ, ಯಾರಿಗೂ ತಿಳಿಯಂಗಿಲ್ಲ. ಈ ಗ್ರಂಥ ಅಪ್ರಯೋಜನ ಅಂತೇಳಿ ಏನ ಅನೇಕ ಮತವಾದಿಗಳನ್ನ ನಮ್ಗೆ ಹೇಳ್ಕೋತ ಬಂದಿದ್ರಲ್ಲ. ಈಗ ಹಿಂಗೂ ಗೊತ್ತಾರ. ಈಗೂ ನಾವು ಇವ್ರೇನ್ ಶಾಸ್ತ್ರ ಪರಮಾನು ಬೋಧಿ ಕೇಳ್ಯಾರ, ಏನ್ ಬಿಟ್ಟಾರ, ಏನ್ ತಿಳಿದ, ಇವ್ರೇನ್ ಮುಕ್ತರ ಆದನು, ಇವ್ರ ಹಿಂಗ ಅವ್ರು ಮತ್ ಅವ್ರಿಗೆ ಜ್ಞಾನ ಇಲ್ಲ, ದೇಹಾದಿ ಬುದ್ಧಿನೇ ಸತ್ಯ ಅನ್ನೋರು ಅಂತ ಅವ್ರಿಗೆ ಏನ್ ಹೇಳಿದ್ರ ಅದು ಏನಾಗ್ತದ, ಅವ್ರು ಅದನ್ನೇ ತಮ್ಮ ತಿಳ್ಕೊಂಡಿರ್ತಾರ. ಆದ್ರ ನಾವು ಕೇಳ್ದವ್ರಿಗೆ ಮಾತ್ರ ನಮ್ಮೆಲ್ಲರಿಗೂ ಅನುಭವಕ್ಕೆ ಬಂದದ, ನಮಗ್ ಪ್ರಯೋಜನ ಆಗ್ಯದ. ಇದು ಏನ ಪ್ರಯೋಜನದಾಗ ಏನು ಪ್ರಯೋಜನ ಆಗ್ಯದಪ್ಪ ಅಂದ್ರೆ ಸರ್ವ ದುಃಖಗಳ ನಿವೃತ್ತಿ ಆಗ್ಯದ ಮತ್ತು ನಮ್ಗೆ ಪರಮಾನಂದ ಪ್ರಾಪ್ತಿಯೇ ಮೋಕ್ಷ ಅನ್ನುವಂಥದ್ದನ್ನ ನಮಗ್ ಗುರ್ತಾಗ್ಯದ. ಮತ್ತೆ ಈ ಗ್ರಂಥಕ್ಕೆ ಅಧಿಕಾರಿಗಳು ತಿಳಿದಿಲ್ಲ, ಅವರು ಅನಾಧಿಕಾರಿಗಳು. ನಮ್ಗೆ ವಿವೇಕ ಉದಯ ಆಗ್ಯದ. ಆತ್ಮ ಅಂದ್ರೆ ಯಾವುದು, ಅನಾತ್ಮ ಯಾವುದು ಅಂದ್ರೆ ಯಾವ್ದು ಗುರ್ತಾಗ್ಯದ. ಸತ್ಯ ಮತ್ತು ವಿವೇಕದಿಂದ ವೈರಾಗ್ಯ ಬಂದದ. ಮೊದಲಿನ ಬದುಕು ನಮ್ದಿಲ್ಲ, ಈಗ ನಮ್ಗೆ ಅನುಭವದ. ನಾವ್ ಈಗ ವೈರಾಗ್ಯ ಉಳ್ಳವರಾಗ್ಯವಿ. ಶರಣರ ಸಂತರನ್ನ ಪ್ರೀತಿಸುವಂತ ಬುದ್ಧಿ ಬಂದದ. ಮತ್ತೊಬ್ರ ಕೆಟ್ಟ ಮಾಡೋರಿಗೂ ಕೂಡ ನಾವು ದ್ವೇಷ ಮಾಡಂಗಿಲ್ಲ, ವಿರೋಧ ಮಾಡಂಗಿಲ್ಲ. ಅವ್ರು ಮಾಡಿದವ್ರು ಉಂಟಾರಂತೆ ತಾಳ್ಮುವಂತ ಶಕ್ತಿ